ಇರ್ಲಿ, ಎಲ್ಲ ಬೇಕಾಗ್ತವೆ. ಹಾ, ಹೇಳಿ ಇವಾಗ ಹೇಳಿ. ಒಂದು ಮಹಾರಾಜರನ್ನ ವಿಗ್ರಹನ ಇಟ್ಟು ಅನುಷ್ಠಾನದ ನೀರನ್ನ ನಿಮಗೆ ಹಾಕಿದ್ವಿ ನಾವು, ಕರೆಕ್ಟಾ? ಹೌದು ಹೌದು ಹೌದು. ಮತ್ತೆ ಹೋಮಕ್ಕೆ ಸರಿಯಾಗಿ ಸಮಯಕ್ಕೆ ಬಂದ್ರಿ ನೀವು. ಹೌದು ಹೌದು. ಏನೇನು ಅನಿಸ್ತು ಬಾಬಣ್ಣ ನಿಮ್ಮ ಈ ವೀಕ್ಷಕರಿಗೋಸ್ಕರ ಈ ಆಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದು? ಮಹಾರಾಜರ ಬಗ್ಗೆ ಅಂತೂ ನೀವು ತುಂಬಾ ತಿಳಿದುಕೊಂಡಿರೋರಿದ್ದೀರಾ. ತುಂಬಾ ತಿಳ್ಕೊಂಡಿದೀವಿ ಅನ್ನೋದಕ್ಕಿಂತ ಸ್ವಾಮಿ ಜೊತೆ ಜೊತೆಲಿ ನಮ್ಮನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ ಓಕೆ. ಏನೇ ಅನುಭವ ಕೊಟ್ಟಿದ್ರು ಪ್ರತ್ಯಕ್ಷ ಪ್ರಮಾಣ. ಹಾ ಹಾ. ಓದಿ ತಿಳ್ಕೊಂಡಿರೋ ಅನುಭವಗಳು ಇದಾವೆ, ಸ್ವತಃ ಜೀವನದಲ್ಲಿ ನಡೆದಿರೋ ಅನುಭವಗಳು ಇದಾವೆ. ಓಕೆ. ಹೆಜ್ಜೆ ಹೆಜ್ಜೆಗೂ ಬಿಡದೆ ಕಾಯ್ದೆ ಸಕಲ ಸೌಭಾಗ್ಯಗಳ ನೀಡಿದೆ. ಸದಾ ನೆನ್ಸ್ಕೊತಾ ಇರ್ತೀನಿ ನನಗೆ. ಎಂತೆಂಥದೋ ಕಷ್ಟಗಳಿಂದ ಎಂತೆಂಥದೋ ಪರಿಸ್ಥಿತಿಗಳಿಂದ ನಮ್ಮನ್ನ ಪಾರು ಮಾಡಿದ್ದಾನೆ ಭಗವಂತ. ಖಂಡಿತ. ಬಾಬಣ್ಣ, ಆ ನೀರನ್ನ ನೀವು ಹಾಕಿಸ್ಕೊಂಡ್ರಲ್ಲ, ಹೌದು ಯಾವ ತರ ಪಾಸಿಟಿವ್ ವೈಬ್ಸ್ ಇತ್ತು? ಸರ್, ಅನ್ಇಮ್ಯಾಜಿನಬಲ್, ಹೇಳಂಗೆ ಇಲ್ಲ. ಓ. ಹೌದಾ? ಅದು ಊಹೆಗೂ ಮೀರಿದ್ದು ಅನ್ಕೋಬೇಕು ಇವಾಗ. ಹೌದು ಹೌದು. ಕಲ್ಪನೆನೇ ಇಲ್ವಲ್ಲ, ಹೀಗೂ ಮಾಡ್ತಾರೆ ಹೀಗೂ ನಡೆಯುತ್ತೆ ಅಂತ. ನಾ ಹೇಳಿದೆಲ್ಲ, ಪಾದ ಪೂಜೆ ಮಾಡಿ ಪಾದಕ್ಕೆ ನೀರು ಹಾಕಿ ಮನೆ ಒಳಗೆ ಕರ್ಕೊಳ್ಳೋ ಅಂತ ನಾನು ನೋಡಿದ್ದೀನಿ. ಹಾ. ನಾವು ಕೆಲವು ಸಂದರ್ಭಗಳಲ್ಲಿ ದಕ್ಷ ಜೋಳಿಗೆ ತಗೊಂಡು ಭಿಕ್ಷೆಗೆ ಅಂತ ಹೋದಾಗಲೂ ಕೂಡ ಇವೆಲ್ಲ ನಡೆದಿದ್ದಾವೆ. ಹಾ. ನೇರ ಸ್ವಾಮಿಯನ್ನೇ ತಲೆ ಮೇಲೆ ಕೂರಿಸಿ ಅವರಿಗೆ ಜಳಕ ಮಾಡಿಸಿ ಅವರ ಪಾದೋದಕ ನಮ್ಮ ತಲೆ ಮೇಲೆ ಬೀಳೋಂಗ್ ಮಾಡಿದ್ದು ಇದು ಅನ್ಇಮ್ಯಾಜಿನಬಲ್. ಒಂಥರ ಸ್ವರ್ಗಕ್ಕೆ ಹತ್ರ ಅನ್ಸುತ್ತಲ್ವಾ ಬಾಬಣ್ಣ? ಹೌದು ಹೌದು ಹೌದು. ಮೊನ್ನೆ ಒಬ್ಬರು ಭಕ್ತರ ಜೊತೆ ಮಾತಾಡ್ತಿದ್ದೆ. ಅವರು ಗಾಣಗಾಪುರಕ್ಕೆ ಮತ್ತು ಸೋಲಾಪುರಕ್ಕೆ ಹೋಗಿ ಬಂದಿದ್ರು. ಸೋಲಾಪುರದ ಕೆರೆ ಒಂದು ಇನ್ಸಿಡೆಂಟ್ ಅನ್ನ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೋಲಾಪುರದ ಕೆರೆ ಎಷ್ಟು ಪ್ರಯತ್ನ ಮಾಡಿದ್ರು ಅಂದ್ರೆ ಎಷ್ಟು. ಇದು ಅಕ್ಕಲ್ಕೋಟ್ ಸ್ವಾಮಿ ಚರಿತ್ರೆನಲ್ಲಿ ಬರುತ್ತೆ ಒಂದು ಸಂಘಟನೆ. ಹೌದು. ಹಾ ಹಾ ಹಾ. ಸ್ವಾಮಿಗಳಿಗೆ ಹೋಗಿ ಯಾರೋ ಮನವಿ ಮಾಡ್ತಾರೆ ಹೀಗಾಗಿದೆ ಅಂತ. ಸ್ವಾಮಿಗಳು ಬಂದು ಆ ಕೆರೆನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಹೌದು. ಆಮೇಲೆ ನೋಡಿದ್ರೆ ಕೆರೆ ತುಂಬ ಹೋಗುತ್ತೆ. ಸೊ ಅವೆಲ್ಲ ಒಂದ್ ಕಡೆಯಿಂದ ಇವೆಲ್ಲ ನಿನ್ನೆ ನನಗೆ ಮನಸ್ಸಿಗೆ ಬಂದ್ಬಿಡ್ತು. ನನಗೂ ಏನೋ ಒಂದು ಅನುಗ್ರಹ ಮಾಡಕ್ಕೆ ಸ್ವಾಮಿ ಈಗ ಈ ತರ ಮಾಡಿದ್ದಾರೆ, ನನಗೆ ಅವ್ರ ಪಾದೋದಕ್ಕೆ ನನ್ನ ಮೈ ಮೇಲೆ ಬೀಳೋ ಹಂಗೆ ಮಾಡಿದ್ದಾರೆ ಅಂತ ನಿನ್ನೆ ಒಂದು ಭರವಸೆ ಆಯ್ತು. ಆಮೇಲೆ ಇನ್ನೊಂದು ಬಾಬಣ್ಣ, ನೀವು ಹೋಮದ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಟೈಮಿಗೆ ಬಂದಿರೋದು, ನೀವು ಕೂಡ ಅದರಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿರೋದು, ಹೌದು, ಅದು ಗುರುಗಳ ಪ್ರೇರಣೆ. ಆಫೀಸ್ಗೆ ಹೋಗೋದಿತ್ತು, ಆಫೀಸ್ ಮುಗಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದು. ಆದ್ರೆ ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ಮನೆ ಬಿಡೋವಾಗ ಅಷ್ಟೇ ಡಿಸೈಡ್ ಮಾಡಿತ್ತು ಅದು. ನೇರವಾಗಿ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಹೋಮ ಮಾಡ್ತಾ ಇದ್ರಿ. ಹೌದು. ಹೋಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಕೊಡ್ರಿ. ನವರಾತ್ರಿ ಚರಿತ್ರೆ ಓದಿದ್ರಿಂದ ನನಗೆ ಅದರ ಬಗ್ಗೆ ಸ್ವಲ್ಪ, ಅದರ ಮಹತ್ವದ ಬಗ್ಗೆ ಸ್ವಲ್ಪ ಅರಿವಿದೆ. ಹೌದು. ದತ್ತ ಅವರನ್ನ ಎಷ್ಟು ಚೆನ್ನಾಗಿ ಕಾಪಾಡಿರ್ತಾನೆ, ಎಷ್ಟು ಸಂದರ್ಭಗಳಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿರ್ತಾನೆ. ಹೌದು. ಚಿಟಿಕೆ ಭಸ್ಮದಿಂದ ಏನೆಲ್ಲ ಪವಾಡಗಳನ್ನ ಮಾಡಿರ್ತಾನೆ ಸ್ವಾಮಿ. ಹೌದೌದು. ಬರೀ ಒಂದ್ ಚಿಟಿಕೆ ಭಸ್ಮ, ಅವ್ರ ಜೋಳಿಗೆಯಿಂದ ಬರೀ ಒಂದ್ ಚಿಟಿಕೆ ಭಸ್ಮ. ಹೌದು. ಅಂತ ಪಾತ್ರರಾದ ನವನಾಥರ ದರ್ಶನ ಆಯ್ತು, ಅವ್ರ ಹೋಮದ ದರ್ಶನ ಆಯ್ತು, ಪೂರ್ಣಾಹುತಿಯಲ್ಲಿ ಭಾಗವಹಿಸೋ ಅಂತ ಅವಕಾಶ ಸ್ವಾಮಿ ಕರುಣಿಸಿದ್ದಾರೆ. ಮತ್ತೆ ದತ್ತ ಭಕ್ತರಿಗೆ ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು? ಅದು ಬಿಡಿ, ಪುಣ್ಯ ನಿಮ್ ಪುಣ್ಯ, ಅದೆಲ್ಲವೂ ನಿಮ್ಮ ಪುಣ್ಯ ರೀ. ಹೌದು.
ಸೊ ಆ ಮೆಸೇಜ್ ಪಾಸ್ ಆಗತ್ತೆ. ನೀವು ನೋಡಿದ್ರ, ನೀವು ಗಾಡಿ ತಗೊಂಡ್ ಬಂದಿರ್ಲಿಲ್ಲ ಅಂದ್ರೆ ನಾವು ಆಟೋ ತಗೊಂಡ್ ಹೋಗ್ಬೇಕಾಗಿತ್ತು. ಇಟ್ಸ್ ವಿಲ್ ಬಿ ಸೆಕೆಂಡ್ರಿ ಅದು. ಬಟ್ ಸ್ವಾಮಿ ಅವ್ರು ಹೇಳ್ತಾರೆ, ಅವರು ನನ್ನ ವಿಗ್ರಹನ ಒಂದು ತಲೆ ಮೇಲೆ ಕೊಡು ಅಂತ. ಇವೆಲ್ಲ ಅದು ಆ ಪ್ರೇರಣೆಗೆ ತಕ್ಕನಂಗೆ ನಾವು ನಡ್ಕೋಬೇಕು ಅಷ್ಟೇ. ಹೌದು ನಾವು ಅವ್ರಿಗೆ ಯಾಕೆ ಕೊಡ್ಬೇಕು, ಅದೆಲ್ಲ ಆಗಲ್ಲ. ಅದು ಗುರುವಿನ ಪರಂಪರೆಯಲ್ಲಿ. ಹೌದು. ನಾವು ನಮ್ಮ ಒಳ ಮನಸ್ಸಿನ ಸ್ವಾಮಿಯ ನುಡಿ ಅಥವಾ ಏನು ವಾಣಿ ಇದೆ ಅದನ್ನ ಅನುಸರಿಸಿಕೊಂಡ್ರೆ ನಾವು ಅಂತ ಗೆದ್ದು. ಹಾ, ಈಗ ನೀವು ಈ ಗುರು ಪೂರ್ಣಿಮೆ ನಿಮ್ ಜೀವನ ಪರ್ಯಂತ ನೆನಪಿರುತ್ತೆ ಅದು. ಹೌದು ಹೌದು ಹಾ, ಹೌದು. ಒಂದು ಹೊಸ ಅನುಭವ ಅಲ್ವಾ? ನಿಮಗೆ ಬರ್ತೀನಿ ಅಂತ ಹೇಳಿದ್ದೆ ನಿಮ್ಗೆ, ಅದು ಹಾ. ಸಮಯಾನುಸಾರದಿಂದ ಬರಕ್ ಆಗಿರ್ಲಿಲ್ಲ. ಹಾ, ಬೆಳಗ್ಗೆನೆ ಬಂದು ಸ್ವಾಮಿಗೆ ಅಭಿಷೇಕ ಮಾಡಿ ಹೋಗೋದು ಅಂತ ನಾ ಹೇಳಿದ್ದೆ, ಆದ್ರೆ ಬರಕ್ ಆಗಿರ್ಲಿಲ್ಲ. ನಿಮ್ಗೆ ಇಷ್ಟೆಲ್ಲ ಕೊಡ್ಬೇಕಾಗಿದೆ ಅಲ್ಲ ಅವರು, ಅಲ್ವಾ? ಹೌದು ಹೌದು, ಮಹತ್ ಭಾಗ್ಯ. ಅಲ್ಲ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಇಷ್ಟೆಲ್ಲ ನಡೆದೋಯ್ತಲ್ಲ ರೀ. ನಡೆದೋಯ್ತು. ಹೌದು ಹೌದು, ಯಾವುದು ಅನುಭವವಾಗಿ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಅ ರೈಟಿಂಗ್ ಸ್ಕ್ರಿಪ್ಟ್, ಇದು ಬರ್ಕೊಂಡ್ ಮಾಡಿದ್ದಲ್ಲ ಇದೆ ಅಲ್ಲವೇ? ಹೌದು, ಇಲ್ಲಿ ಯಾರು ನಮ್ಗೆ ಗೈಡ್ ಮಾಡಕ್ಕೂ ಇರ್ಲಿಲ್ಲ, ಅದನ್ನ ಹೀಗ್ ಮಾಡಿ ಅಂತ ಹೇಳೋರು ಇರ್ಲಿಲ್ಲ. ಆದ್ರೂ ಸ್ವಾಮಿ ಒಳಗಿನಿಂದ ಕೂತು ಎಲ್ಲ ಮಾಡಿಸ್ತಿದ್ದಾನೆ ಅಂದ್ರೆ ಆಮೇಲೆ ಇನ್ನೊಂದು ಹೆಂಗಿರುತ್ತೆ ಬಾಬಣ್ಣ, ಅದರದ್ದು ಕಷ್ಟಗಳನ್ನ ಅವುಗಳನ್ನೆಲ್ಲ ನಾನು ನೋಡಿದ್ದೀನಿ. 48 ದಿವಸ ಅನುಷ್ಠಾನ ಮಾಡಿ ಎಷ್ಟೋ ಜನಗಳ ಕೈಯಿಂದ ವಿಗ್ರಹಕ್ಕೆ ಅಭಿಷೇಕ ಮಾಡಿಸಿ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ನನ್ನ ತಲೆಯಲ್ಲಿ ನನಗೋಸ್ಕರ ಇಟ್ಕೊಂಡಿದ್ದನ್ನ ಗುರು ಹೇಳ್ದ ಅಂತ ಅದನ್ನ ನಾವು ಬಿಟ್ಕೊಡೋದಿದೆಯಲ್ಲ, ಒಂದ್ ಕಡೆ ನೋವು ಆಗತ್ತೆ, ಇನ್ನೊಂದ್ ಕಡೆ ಸಂತೋಷನೂ. ಹೌದು ಹೌದು ಅಲ್ವಾ? ಅಲ್ಲ, ನಾನು ಮಾಡದೆ ಅಂತ ದೊಡ್ಡಸ್ಕೆಯಿಂದ ಇಲ್ಲಿ ನಾನು ಪ್ರದರ್ಶನ ಮಾಡ್ತಾ ಇಲ್ಲ, ಬಟ್ ನನಗೆಲ್ಲೋ ಒಂದು ಖುಷಿ. ಇಲ್ಲ, ಕೆಲವು ಸಂದರ್ಭಗಳು ನಮ್ಮ ಕೈಯಲ್ಲಿ ಇರಲ್ಲ. ಹಾ, 2014ರಲ್ಲಿ ನಮ್ಮ ಮನೆಗೆ ಅಪ್ಪಾಜಿಯವರು, ಶ್ರೀಸತ್ ಉಪಾಸಿಯವರು ಬಂದದ್ರು. ಹಾ, ಸಿದ್ದಪ್ಪ. ಹಾ, ಓಕೆ ಓಕೆ. ಹಾ ಹಾ, ಅವರು ಶ್ರೀಸತ್ ಉಪಾಸಿ ಸೊಸೇರಿ ಅಪ್ಪಾಜಿ ಅವರು. ಗೊತ್ತು ನನಗೆ ಗೊತ್ತು. ಹಾ, ಎಷ್ಟು ಜನ ಭಕ್ತರು ಬಂದಿದ್ರು ಅಂದ್ರೆ ನಮ್ಮ ಮನೆ ಒಳಗಡೆ ಹೋಗಿ ಹಾಲಲ್ಲಿ ಇರುವಂತ ದರ್ಶನಿಗೆ ಮಂಗಳಾರತಿ ಮಾಡಕ್ಕೂ ಸಹ ನನಗಾಗ್ಲಿಲ್ಲ. ಅಲ್ಲಿರೋ ಭಕ್ತರೇ ಮಾಡಿದ್ರು. ಅಷ್ಟು ಜನ ಬಂದಿದ್ರ? 10 ಜನ ಬಂದಿದ್ರು. ಅದು ಒಂದೊಂದ್ ಸರ್ತಿ ನನಗೂ ಮೆಲುಕು ಹಚ್ಚಾಕ್ ಬರುತ್ತೆ. ಹೌದು, ಅದಕ್ಕೆ ನೀನು ಆರತಿ ಮಾಡಕ್ ನನಗೆ ಅವಕಾಶ ಆಗ್ಲಿಲ್ವಲ್ಲ ಅಂತ. ಆದ್ರೂ ಯಾರು ಭಕ್ತರು ಮಾಡಿದ್ರಲ್ಲ ಅನ್ನೋದೊಂದು ನಾವೇ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೇ. ಇಂದು ಇದೇ ಪರಿಸ್ಥಿತಿ. ಹಾ, ಹೆಂಗ ಅನಿಸ್ತು ಬಾಬಣ್ಣ 3rd ಫ್ಲೋರ್ ಮೇಲೆ ಅನ್ಯ ಧರ್ಮೀಯವರ ಮನೆಗಳ ಮೇಲೆ ಆ ತಯಾರಿಸಿರ್ತಕ್ಕಂತ ಸ್ವಾಮಿ ಅದು ಯಾಕೋ ಅಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಕೂತ್ಕೊಂಡಿದ್ದಾನೆ, ಅವನು ಯಾವುದೋ ಒಂದು ರೈಟ್ ಟೈಮ್ಗೆ ರೈಟ್ ಆಪರ್ಚುನಿಟಿಗೆ ಕಾಯ್ತಾ ಇದ್ದಾನೆ ಅಂತ ನನ್ನ ಮನಸ್ಸಿಗೆ ಬಂತು. ಸೂಪರ್. ಹಾ, ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೊರಗೆ ಬರ್ತಾನೆ ಅಂತ ನನಗೆ ಅನ್ನಿಸ್ತು. ಖಂಡಿತ ಖಂಡಿತ. ಎಲ್ಲೋ ಒಂದು ಜಾಗದಲ್ಲಿ ದೊಡ್ಡದಾಗಿ ವಿಶೇಷವಾಗಿ ಸ್ಥಳ ಮತ್ತು ಅವಕಾಶ ಮಾಡ್ಕೊಂಡೇ ಹೊರಗೆ ಬರ್ತಾನೆ. ಹೌದು ಬಾಬಣ್ಣ. ಎಲ್ಲೋ ಕಾಯ್ತಾ ಇದ್ದಾನೆ, ನನ್ನ ಟೈಮ್ ಯಾವಾಗ ಬರುತ್ತೆ ಅಂತ. ಸ್ವಾಮಿನೂ ಅವ್ನ ಟೈಮ್ ಬರೋವರೆಗೂ ಅವನು ಕಾಯ್ತಾನೆ ನೋಡಿ. ಎಲ್ರು ಕಾಯ್ಬೇಕಲ್ವಾ ಅಲ್ಲಿ? ಹೌದು. ಆಯಪ್ಪ ಮನಸ್ಸು ಮಾಡಿದ್ರೆ ನಾಳೆನೇ ರೆಡಿ ಆಗೋಗ್ಬಿಡುತ್ತೆ, ಬಟ್ ಆಯಪ್ಪನೂ ಮನಸ್ಸು ಮಾಡಲ್ಲ ಬೇಗ, ತಂದೆನೂ ಮಾಡಲ್ಲ. ಅದನ್ನ ವಿಧಿಗೆ ಒಪ್ಪಿರ್ತಾರೆ ಅವ್ರು ಕೂಡ. ಯಾಕಂದ್ರೆ ಲೋಕದ್ದು ಕೆಲವು ನಿಯಮಗಳಿರ್ತಾವಲ್ವಾ? ಹೌದು. ಆ ನಿಯಮಗಳಿಗೆ ಆ ಸ್ವಾಮಿ ಅವನು ಕೂಡ ಅವನ್ನ ಕಟ್ಟಾಕೊಂಡಿರ್ತಾನೆ, ಬದ್ಧವಾಗಿರ್ತಾರೆ ಅವರು ಕೂಡ. ಹೌದು ಹೌದು. ಆ ಸಮಯ ಬಂದಾಗ ಯಾರಿಗೋ ಒಂದು ಅವಕಾಶ ಕೊಡಬೇಕು, ಆ ಅವಕಾಶನೂ ಕೊಟ್ಟು ಆ ವ್ಯವಸ್ಥೆಯನ್ನು ಮಾಡಿಸ್ಕೊತಾರೆ. ನನಗೆ ನೀವು ಬರೋಕ್ಕಿಂತ ಮುಂಚೆ ಯಾರೋ ಒಬ್ರು ಬ್ರಾಹ್ಮಣರು
ಫಲಗಳನ್ನ ತಗೊಂಡ್ಬಂದಿದ್ರು ನೈವೇದ್ಯಕ್ಕೆ ಅಂತ. ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ. ಓ ಹೋ ಹೋ ಸ್ವಾಮಿನ ಅಲ್ಲಿಂದ ಎಬ್ಸೋಕ್ಕಿಂತ ಮುಂಚಿತವಾಗಿ ಆ ಒಂದು ನೈವೇದ್ಯ ಮಹಾ ನೈವೇದ್ಯ ತರ ಮಾಡಿದ್ವಿ. ನೀವು ದತ್ತನ ರೂಪದಲ್ಲಿ ನೀವು ಬಂದ್ರಿ, ಆ ಹಣ್ಣನ್ನ ನಿಮಗೆ ಕೊಟ್ಟು ಕೈ ಮುಗ ಅಂದ್ರೆ ನಮ್ಮದು ಫೀಲಿಂಗ್ಸ್ಗೆ ಅದು ಆ ಒಂದು ತೂಗುತ್ತಲ್ಲ ತಕ್ಕಡಿ, ಅದನ್ನ ಖುಷಿ ಪಡ್ಬೇಕು. ಏನೋ ಬಾಬಣ್ಣ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದೆ ಪ್ರಭುವಿನ ಇಚ್ಛೆ. ಅಲ್ಲ, ನಮಗೆ ಬೇರೆ ದಾರಿ ಇಲ್ಲ. ಹೌದು, ನಾವು ಒಂದ್ಸರ್ತಿ ದತ್ತ ತಂದ್ಮೇಲೆ ಅವ್ನು ನಮ್ಗೆ ದಾರಿ ಕೊಟ್ಟ ಅಂದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ನಾವು ಅದೇ ದಾರಿಲಿ ಹೋಗ್ಬೇಕು ಅಷ್ಟೇ. ಹೌದು ಹೌದು ಹೌದು. ಸ್ವಾಮಿಗೆ ಅವಕಾಶಗಳು ನಮ್ಮ ನಿಮಿತ್ತ ಇದೆಯೋ ಇಲ್ವೋ, ಬೇಕಾಗಿಲ್ವೋ, ಅವನಿಗೆ ಆಯ್ಕೆಗಳಿದಾವೆ, ನಮಗೆ ಆಯ್ಕೆಗಳಿಲ್ಲ. ಅಯ್ಯೋ ಸತ್ಯ ಬಿಡಿ, ಅದಂತೂ ಸತ್ಯ. ನಾವೊಂದು ಪಾದ ಗಟ್ಟಿಯಾಗಿ ಹಿಡ್ಕೋಬೇಕು. ನಮ್ಗೆ ಕೈ ಸ್ಲಿಪ್ ಆಗ್ತಾ ಇರುತ್ತೆ. ಅಲ್ಲ, ಇನ್ನೊಂದು ನೋಡಿ, ನಿಮ್ಮ ಅದೃಷ್ಟ ನೋಡಿ ಹೆಂಗಿದೆ. ಒಂದ್ ಕಡೆ ಕೊರಗಿತ್ತು ನಿಮ್ಗೆ, ನಾನು ಗುರು ಪೂರ್ಣಿಮೆಗೆ ಬರ್ಬೇಕಾಗಿತ್ತಪ್ಪ ಅನ್ನೋ ಒಂದು ಕೊರಗಿತ್ತು ನಿಮ್ಗೆ. ಬಟ್ ಗುರು ಪೂರ್ಣಿಮೆಗೆ ಬಂದಿದ್ರೆ ನಿಮ್ಗೆ ಇದು ಸಿಗ್ತಾ ಇರ್ಲಿಲ್ವಲ್ಲ. ಹೌದು ಹೌದು, ಬರ್ಬೇಕು ಅನ್ನೋ ಸಂಕಲ್ಪ ಆಗೋಗಿತ್ತು. ಆದ್ರೆ ಬಂದಿದ್ರೆ ಇದೆಲ್ಲ ನಿಮ್ಗೆ ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನಕ್ಕೆ ತಗೊಂಡೋಗೋದು, ನೀರ್ ಹಾಕಿಸ್ಕೊಳ್ಳೋದು ಅಂದ್ರೆ ಆ ಮೆಸೇಜ್ ಪಾಸ್ ಆಗುತ್ತಲ್ಲ, ಅದು ನಿಜವಾಗಿ ಕೋಟಿ ಕೋಟಿ ನಮಸ್ಕಾರ ಮಹಾರಾಜ್ರಿ, ಹಿಂಗ್ ಮಾಡು ನೀನು ಅಂತ. ನಿಜ ಸರ್, ಸ್ವಾಮಿ ಏನ್ ಬೇಕಾದ್ರೂ ಮಾಡಬಲ್ಲ. ಮತ್ತೆ ನೀವು ಗಮನಿಸಿದ್ರ ದೇವರು ಎತ್ತೋಕ್ಕಿಂತ ಮುಂಚಿತವಾಗಿ ಒಬ್ಬ ಮಹಿಳೆ ಬಂದು ಅವಳಿಗೂ ಕೂಡ ಪ್ರಸಾದ ಕೊಟ್ಬಿಟ್ವಿ ಅಂತ. ಹೌದು, ನೋಡ್ದೆ. ಇವು ನೋಡೋದಕ್ಕೆ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ಗಳು, ಬಟ್ ಅದಕ್ಕೂ ಹಿಂದೆ ಒಂದು ಹೈಯೆಸ್ಟ್ ಒಂದು ಆಶೀರ್ವಾದದ ರೂಪ ಕಾಣ್ತಾ ಇರುತ್ತೆ ಅಂತ. ನನಗಂತೂ ತುಂಬಾ ಖುಷಿ ಇದೆ ಬಾಬಣ್ಣ ನೀವು ಬಂದಿರೋದು. ನಿನ್ನೆ ಇನ್ನೊಂದು ರೇರ್ ಇನ್ಸಿಡೆಂಟ್ ಆಯ್ತು ನಮ್ಮ ಆಫೀಸಲ್ಲಿ. ನಾನೊಂದು ಕಸ್ಟಮರ್ಗೆ ಒಂದು ಪಾಲಿಸಿ ಮಾಡಿದ್ದೆ, ಅವ್ರದ್ದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ರು. ಹಲೋ, ಯಾಕೋ ಕಟ್ಟಾಗೋಯ್ತು ಗೊತ್ತಾಗ್ಲಿಲ್ಲ. ಹೇಳಿ ಹೇಳಿ ಹೇಳಿ. ಮೆಡಿಕಲ್ ಹೇಳ್ತಾ ಇದ್ದೆ ನಾನು. ಅದೇ ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ ಎಕೋಸ್ಪ್ರಿನ್ ಕೊಟ್ಟಿರೋ ಕಸ್ಟಮರ್ಗೆ ಪಾಲಿಸಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆಂದ್ರೆ ಅವರಿಗೆ ಹೈ ರಿಸ್ಕ್ ಇರುತ್ತೆ, ಏನು ಹಾರ್ಟ್ ಅಟ್ಯಾಕ್ ಆಗೋ ಅವಕಾಶ ಇರುತ್ತೆ ಅಂತ ಉದ್ದೇಶ. ನಿನ್ನೆ ನನ್ನ ಪಾಲಿಸಿಗೆ ಮೆಡಿಕಲ್ ಚೆಕಪ್ ಮಾತೇ ಇಲ್ಲ, ಪಾಲಿಸಿ ಇಶ್ಯೂ ಮಾಡಿದ್ದಾರೆ. ಹೌದಾ? ಹೌದು. ಓ ಮೈ ಗಾಡ್. ನಮಗೆ ಆಶ್ಚರ್ಯ. ನನಗೆ ಮ್ಯಾನೇಜರ್ ಹೇಳ್ತಾ ಇದ್ರು, ಸರ್ ಇದು ಇನ್ನೊಂದು ಪಾಲಿಸಿಯನ್ನ ನೋಡ್ಕೊಳ್ಳಿ, ಯಾಕಂದ್ರೆ ನನಗೆ ಬಿಸ್ನೆಸ್ ಟಾರ್ಗೆಟ್ ಇತ್ತು. ನಿನ್ನೆನೆ ಲಾಸ್ಟ್ ಡೇಟು. ಇದು ಇಶ್ಯೂ ಆಗ್ಲಿಲ್ಲ ಅಂದ್ರೆ ನಿಮ್ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ ಅಂತ. ನಾನು ಅವಾಗ್ಲೂ ಅಷ್ಟೇ ಕೂಲ್ ಆಗಿ ಹೇಳಿದ್ದೆ, ಏನಾಗತ್ತೋ ಅದಾಗತ್ತೆ ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೊತೀರಾ, ಅಚೀವ್ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಷ್ಟೇ. ನೋಡಿದ್ರೆ ಅವರೇ ಆಶ್ಚರ್ಯ ಪಟ್ಬಿಟ್ರು. ಮತ್ತೆ ಇಶ್ಯೂ ಆಗಿದೆ ಸರ್, ನಮ್ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಇದು ಅಂತ. ಶುಕ್ರವಾರನೇ ದತ್ತ ಮಹಾರಾಜರ ಪಾದಕ್ಕೆ ಮೇಲಿರ್ತಕ್ಕಂಥ ಕಾಯಿನ್ ಕೂಡ ಬಂತು ನಿಮಗೆ. ಹೌದು ಸರ್, ಹೌದು. ಅದೆಲ್ಲ ತುಂಬಾ ನಿಮ್ಮ ಒಂದು ಪರಿಶ್ರಮ ಇದೆ ರೀ ಅದ್ರ ಹಿಂದೆ. ನಮ್ಮ ಪರಿಶ್ರಮ ಏನು ಇಲ್ಲ, ಬನ್ನಿ, ಅವನು ಅವಕಾಶ ಕೊಡ್ತಾನೆ ನಮಗೆ. ನಮ್ಮ ಪರಿಶ್ರಮ ಅನ್ನೋದಕ್ಕಿಂತ ಸ್ವಾಮಿ ಅವಕಾಶ ಕೊಟ್ರೆ ಮಾತ್ರನೇ ನಾವು ಮಾಡಕ್ ಸಾಧ್ಯ. ಸತ್ಯ ಸತ್ಯ. ಅವನು ಅವಕಾಶವೇ ಕೊಡ್ಲಿಲ್ಲ ಅಂದ್ರೆ ನೀವೇನ್ ಮಾಡಂಗಿದ್ದೀರಿ?
ಹಾ, ಅವ್ರ ಅವಕಾಶ ಕೊಡದೆ ಅದು ಸಾಧ್ಯ ಇಲ್ಲ ಬಿಡಿ. ಅದು ಹ್ಮ್ ನಾನು ಲಾಸ್ಟ್ 2 ವರ್ಷಗಳ ಹಿಂದೆ ಹ್ಮ್ ನಾನು ನನ್ನ ಫ್ಯಾಮಿಲಿ ನನ್ನ ಮಗನ ಕರ್ಕೊಂಡು ದೊಡ್ಡೇರಿ ಆಶ್ರಮಕ್ಕೆ ಹೋಗಿದ್ದೆ. ಹ್ಮ್ ಅವಾಗ ನನ್ನ ಮಗನಿಗೆ ವಿದೇಶದಲ್ಲಿ ಹೈಯರ್ ಸ್ಟಡೀಸ್ಗೆ MS ಮಾಡಲಿಕ್ಕೆ ಅವನಿಗೆ ಸೀಟ್ ಸಿಕ್ಕಿದೆ. ಹ್ಮ್ ಅದಕ್ಕೆ ಅಪ್ಪಾಜಿ ಅವ್ರಿಗೆ ಕೃತಜ್ಞತೆ ತಿಳಿಸ್ಬಿಟ್ಟು ಮಗನ ಕೈಯಲ್ಲಿ ಮಗನಿಗೆ ಆಶೀರ್ವಾದ ಮಾಡಿಸ್ಕೊಂಡು ಹೊರಡೋದು ಅಂತ ಮಾಡಿದ್ವಿ. ಹ್ಮ್ ಅಪ್ಪಾಜಿ ಅವರು ನಮಸ್ಕಾರ ಮಾಡಿದ್ವಿ, ಈ ಥರ ಇವನಿಗೆ ವಿದೇಶದಲ್ಲಿ ಕಾಲೇಜಿಗೆ ಸೀಟ್ ಸಿಕ್ಕಿದೆಯಪ್ಪ, ಅದು ಫ್ರೀ ಸೀಟು, ಹ್ಮ್ ನಿಮ್ಮ ಆಶೀರ್ವಾದ ಇರಲಿ ಅವನ ಮೇಲೆ, ಅವನು ಹೈಯರ್ ಸ್ಟಡೀಸ್ ಮಾಡಲಿ ಅಂತ ಓ ಆಶೀರ್ವಾದ ಮಾಡ್ಬಿಟ್ಟು, ಅಪ್ಪ ನೀವು ಇವಾಗ ಹೇಳಿದ್ರಲ್ಲ ಹಂಗೆ ನೋಡಪ್ಪ, ದತ್ತ ನಿಮ್ಮ ಸೇವೆ ಮತ್ತು ನಿಮ್ಮ ಸತ್ಸಂಗ ನೀವು ಮಾಡಿರೋ ಇದಕ್ಕೆ ಅವನು ಮೆಚ್ಚಿ ಆಶೀರ್ವಾದ ಮಾಡಿದ್ದಾನೆ ಅಂತ. ಹ್ಮ್ ನಾನು ಅವಾಗಲೂ ಹೇಳಿದ್ದೆ ಮಾತು, ಇಲ್ಲಪ್ಪ ಯಾವತ್ತಿದ್ರೂ ನಿಮ್ಮ ಕೈಯೇ ಮೇಲೆ, ನೀವು ಅವಕಾಶ ಕೊಟ್ಟು ಮಾಡಂಗಿದ್ರೆ ಮಾಡಿಸ್ಕೋಬೋದೇ ಬಿಟ್ರೆ ನಾವು ಮಾಡ್ತೀವಿ, ನಾವು ಮಾಡಿದ್ದೀವಿ ಎಲ್ಲ ಸುಳ್ಳು. ನಾವು ಸ್ವಲ್ಪ ಮಾಡಿ ಜಾಸ್ತಿ ಕೇಳೋ ಅಂತಾರೆ ನಾವು. ಹೌದು. ಅಷ್ಟೋ ಇಷ್ಟೋ ಪೂಜೆ ಮಾಡಿ ಬೆಟ್ಟದಷ್ಟು ವರವ ಬೇಡಿದೆ ಅನ್ನೋ ಜಾತಿ ನಮ್ದು. ಹೌದು. ಸೊ ನಿಮ್ಮ ಅನುಗ್ರಹ ಇರೋದ್ರಿಂದ ಇದಾಗಿದೆಯಪ್ಪ, ನನ್ನ ಸೇವೆ ನನ್ನ ಇದು ಏನು ಇಲ್ಲ ಅಂತ ಹೇಳಿ ಬಂದು. ಸೊ ಪರಮಾತ್ಮ ಅವರಾಗೆ ಅವರು ನಮಗೆ ಸೇವೆ ಮಾಡೋ ಮನಸ್ಸು ಕೊಡಬೇಕು, ಅವಕಾಶನೂ ಕೊಡಬೇಕು, ಸಮಯ ಸಂದರ್ಭನೂ ಕಲ್ಪಿಸಿ ಕೊಡಬೇಕು. ಎಲ್ಲ ಅವರೇ ಮಾಡ್ಬೇಕು. ಎಲ್ಲ ರೆಡಿ ಮಾಡಿಟ್ರೆ ನಾವು ಹೋಗಿ ಗೋಡೆ ಬಿಚ್ಚೋದು ಅಷ್ಟೇ. ಇಲ್ಲ ಅಂದ್ರೆ ಅದಾಗಲ್ಲ. ಇಲ್ವೇ ಇಲ್ಲ. ನಮ್ಮ ಹೆಚ್ಚುಗಾರಿಕೆ ಅನ್ಕೊಂಡು ಹೋದ್ರೆ ಮುಗೀತು ನಮ್ಮ ಕತೆ. ನಮ್ಮ ಪಕ್ಕದಲ್ಲೇ ನಮಗಿಂತ ಅದ್ಭುತವಾಗಿ ಸೇವೆ ಮಾಡೋರ್ನ ಸೃಷ್ಟಿ ಮಾಡ್ಬಿಡ್ತಾನೆ, ಅವನಿಗೇನೂ ಕಷ್ಟ ಇಲ್ಲ. ನಾವೇನಾದ್ರೂ ನಮ್ದೇ ಇದು ಅನ್ಕೊಂಡ್ರೆ ಅಲ್ಲಿಗೆ ಮುಗೀತು ಸರ್, ನಮ್ಮ ಬೆಳವಣಿಗೆನೂ ಮುಗ್ದೋಗತ್ತೆ, ನಾವು ಮಾಡ್ತಿರೋ ಸೇವೆ ಸಾಧನೆ ಏನ್ ಮಾಡ್ತಿದೀವೋ ಅದು ಅಲ್ಲಿಗೆ ಆಫ್ ಆಗತ್ತೆ. ನಮ್ದೇನೂ ಇಲ್ಲ ಒಂದ್ಸಾರಿ ಎಲ್ಲ. ಅಲ್ಲ, ನೀವು ಒಂದ್ಸರಿ ನಿಮ್ದು ಭಕ್ತ ಮಂಡಳಿಯನ್ನ ತಗೊಂಡು ಒಂದ್ಸಾರಿ ನಮ್ ದೇವಸ್ಥಾನಕ್ಕೆ ಬನ್ನಿ ಬಾಬಣ್ಣ. ಖಂಡಿತ ಆಗ್ಲಿ, ಖಂಡಿತ. ಆಮೇಲೆ ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಒಂದು ಮಾಹಿತಿ ನಮಗ್ ಬೇಕು. ಓಕೆ, ಖಂಡಿತ ಆಗ್ಲಿ. ನಿಮ್ಮ ಕಡೆಯಿಂದ ಈಗ ಏನು ಸ್ವಾಮಿ ಸೇವೆ ನಡೀತಾ ಇದೆ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಖುಷಿ ಆಯ್ತು ಬಾಬಣ್ಣ, ರಿಯಲಿ ಖುಷಿ ಆಯ್ತು. ಹಾಗೆ ನಿಮ್ಮನ್ನ ಒಂದ್ ಸರ್ತಿ ದೊಡ್ಡೇರಿಗೆ ಆಶ್ರಮ ಕರ್ಕೊಂಡು ಹೋಗ್ತೀನಿ, ಹೋಗೋಣ ಬನ್ನಿ. ನೀವು ಯಾವಾಗ ಹೇಳ್ತೀರಾ ಆವಾಗ, ಯಾಕಂದ್ರೆ ಅವ್ರ ಆಶೀರ್ವಾದ ಇವಾಗ ಇದಾರಲ್ವಾ ಇನ್ನು ಸಿದ್ದೋಪಾಜಿ ಅವರು? ಇದಾರೆ. ಓಕೆ, ಅವ್ರ ಹತ್ರ ಹೋಗಿ ಬಂದ್ಮೇಲೆ, ಅವ್ರ ಅಪ್ಪಣೆ ತಗೊಂಡ್ಮೇಲೆ ನಮ್ಮ ಒಂದು ದೇವಸ್ಥಾನಕ್ಕೊಂದು ಚಾಲನೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ನೀವ್ ಹೇಳಕ್ ಮುಂಚೆ ನನ್ನ ಮನ್ಸಿಗೆ ಬಂದಿದ್ದು ಅದೇ. ಆಮೇಲೆ ದತ್ತನ ಪಾದಕ್ಕೆ ನಿಮ್ಗೆ ಇನ್ನೊಬ್ಬರನ್ನ ಭೇಟಿ ಮಾಡಿಸ್ತೀನಿ. ಅಂದ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಇರುವಂತ ದೇವಸ್ಥಾನದ್ದು, ದತ್ತಂದೇ ದೇವಸ್ಥಾನದ್ದು. ಎಷ್ಟಪ್ಪ? 130 3 किलो से अंदर है। हाँ भैया 125 करेंगे। 130 वो अम्मा किधर गए? अम्मा नहीं आ रहे अभी। ಸೊ ನಾನು ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಅವರು ದತ್ತ ದೇವಸ್ಥಾನ ನಡೆಸ್ತಾ ಇದ್ದಾರೆ. ಅಲ್ಲಿ ನಿಮಗೂ ಅವ್ರಿಗೆ ಏನಾರ ಕನೆಕ್ಟ್ ಆದ್ರೆ ಆಗ್ಬೋದು, ಖಂಡಿತ. ಇದಕ್ ಮುಂಚೆ ನಾವು ಒಂದ್ಸರಿ ದೊಡ್ಡೇರಿಗೆ ಹೋಗಿ ಬರೋಣ.
ನೀವು ಯಾವಾಗ ಹೇಳ್ತಿರೋ ಆವಾಗ ನಾನು ಈಗ ಅದೇ ಗಾಣಗಾಪುರಕ್ಕೆ ಹೋಗಿ ಬರ್ತಾ ಇದೀನಲ್ಲ, ಹೋಗಿ ಬಂದ ತಕ್ಷಣನೇ ಇದೊಂದು ಪ್ಲಾನ್ ಮಾಡೋಣ. ಯಾವಾಗಿದೆ ನಿಮ್ಮ ಗಾಣಗಾಪುರ ಯಾತ್ರೆ? 3ನೇ ತಾರೀಕು ಬಾಬಣ್ಣ, ಸಾರಿ 4ನೇ ತಾರೀಕು. 4 ಹೋಗಿ ಬರೋದು? 4ನೇ ತಾರೀಕು ಇಲ್ಲಿಂದ ಹೋಗ್ತೀವಿ, 5ನೇ ತಾರೀಕು ಅಲ್ಲಿಂದ ರಿಟರ್ನ್. ಸರಿ, ನೆಕ್ಸ್ಟ್ ಯಾವಾಗ ನಿಮ್ಮ ಯಾತ್ರೆ ಶೆಡ್ಯೂಲ್ ಆಗಿದೆ ಒಂದು ಡೇಟ್ ಕೊಡಿ, ನಾನು ನಮ್ಮ ಗ್ರೂಪ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಖಂಡಿತ ಯಾರೆಲ್ಲ ಬರೋಕ್ಕೆ ಆಸಕ್ತಿ ತೋರಿಸ್ತಾರೋ ಅವ್ರು ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಖಂಡಿತ ಬಾಬಣ್ಣ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ದು ಒಂದು 600 ಜನರದ್ದು ಒಂದು ಗ್ರೂಪ್ ಇದೆ. ಓಕೆ, ಒಂದು 600 ಜನರ ಗ್ರೂಪಲ್ಲೂ ಕೂಡ ನಮ್ಮನ್ನು ನೀವು ಅದರಲ್ಲಿ ಸೇರಿಸ್ಕೊಳ್ಳಿ. ಅದರಲ್ಲಿ ಇರ್ತಕ್ಕಂಥ ಭಕ್ತಾದಿಗಳನ್ನ ನಮ್ಮ ಗ್ರೂಪಲ್ಲಿ ಸೇರಿಸಿ, ನಮ್ಮಲ್ಲಿ ಒಂದು ಗುರುವಾರಕ್ಕೊಂದು ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ಆರತಿ ಆಗುತ್ತೆ. ಅದು ಲೈವ್ ಆರತಿ ಹೋಗೋದ್ರಿಂದ ಈಗ ಹೆಂಗೆ ಶಿರ್ಡಿದು ಅದೆಲ್ಲ ಹೋಗುತ್ತಲ್ಲ, ಆ ಥರ ಈ ಆರತಿಯನ್ನು ನಾವು ಯೂಟ್ಯೂಬ್ ಮುಖಾಂತರ ಜನರಿಗೋಸ್ಕರ ಬಿಡ್ತಾ ಇದ್ದೀವಿ. ಸರಿ. ಸೊ ಅದು ದತ್ತ ಮನೋಕಾಮನ ಕುಟುಂಬ ಅಂತ ಅದಕ್ಕೊಂದು ಹೆಸರು ಕೊಟ್ಟು, ಭಕ್ತಾದಿಗಳ ನೋವು ಅದನ್ನೆಲ್ಲವನ್ನ ನಾವು ದತ್ತ ಮಹಾರಾಜರ ಮುಂದೆ ಹೇಳ್ಬೋದು. ಅದು ಅಟೆಂಡ್ ಆದ್ರೇನೆ ಅವ್ರಿಗೆ ಫೀಲಿಂಗ್ಸ್ ಗೊತ್ತಾಗತ್ತೆ, ಎಲ್ಲಿವರೆಗೂ ಅರ್ಥ ಆಗಲ್ಲ ಅದು. ಅದನ್ನೊಂದು ಮಾಡಿ ಬಾಬಣ್ಣ. ಓಕೆ, ನನ್ನನ್ನ ಸೇರಿಸಿದ್ದೀರಲ್ಲ ಆಲ್ರೆಡಿ? ನೀವು ಇದಿರಲ್ಲ, ನೀವು ಆ ಗ್ರೂಪಲ್ಲಿ ಅದರಲ್ಲಿ ಇದ್ರ ನೀವು ಇದೀನಿ. ಓಕೆ. ಆಮೇಲೆ ಯಶಸ್ವಿ ಈ ಬರೋ ಗುರುವಾರ 42ನೇ ವಾರದ ಅನ್ನದಾನ ಭಗವಂತ ನಡೆಸ್ಕೊಂತ ಇದ್ದಾನೆ. ಅಷ್ಟೇ ಅನ್ಬೋದು ನಾವು, ಅಷ್ಟೇ. ಈಗ ಅದು ಎಷ್ಟು ವಾರ ಮಾಡಬೇಕು ಅಂತ ನೀವು ಸಂಕಲ್ಪ? ನಾನು 1 ವರ್ಷ ಅಂತ ನಾನು ಅನ್ಕೊಂಡಿದ್ದೀನಿ ಬಾಬಣ್ಣ. ಮುಂದೆ ಅವ್ರ ಇಚ್ಛೆ, ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಸಿದ್ದೋಪಾಜಿ ಗುರುಗಳನ್ನ ಆದಷ್ಟು ಬೇಗನೆ ಹೋಗಿ ಭೇಟಿಯಾಗಿ ಬರಬೇಕು. ದೇವಸ್ಥಾನದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ದಾರಿಯ ಮುಖಾಂತರ ನಡಿಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಆಸೆ ಉಟ್ಕೊಂಡ್ಬಿಟ್ಟಿದೆ. ಇವಾಗ ನಿಮ್ ಜೊತೆ ಮಾತಾಡ್ತಾನೆ ನಮಗೆ ಉದ್ದೇಶ ಒಂದೇ ಬಾಬಣ್ಣ, ಒಂದು ಮಹಾರಾಜರ ದೇವಸ್ಥಾನ ಆಗ್ಬೇಕು ಈ ಏರಿಯಾದಲ್ಲಿ. ಗುರುಗಳಿಗೆ ಗುರುಗಳ ಕೃಪಾಶೀರ್ವಾದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರೂ ಸಿಗ್ಬೇಕು ಅನ್ನೋದೇ ನಮ್ಮ ಆಸೆ. ಮತ್ ಇವಾಗ್ಲೇ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವೇನು ಈ ಅನ್ನದಾನ ಮಾಡ್ತೀವಲ್ಲ, ಅದರಲ್ಲಿ ದತ್ತ ಮಹಾರಾಜರಿಗೆ ನಾವೇನ್ ನಿಮ್ಗೆ ನೀರ್ ಹಾಕದ್ವಲ್ಲ, ಅದು ಬರೀ ನೀರಲ್ಲ, ಅನುಷ್ಠಾನದ ನೀರದು. 48 ದಿವಸ ಅನುಷ್ಠಾನ ಮಾಡಿ ಆ ನೀರನ್ನ ನಾವು ಆ ಕೊಳಗದಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಅದೇ ನೀರನ್ನೇ ನಿಮ್ಗೆ ಹಾಕಿರೋದು ನಾನು. ಸೊ ನಾವೇನ್ ಮಾಡ್ತೀವಿ ಬಾಬಣ್ಣ, ಅದೇ ನೀರನ್ನೇ ನಾವು ದತ್ತ ಮಹಾರಾಜರ ಒಂದು ಪ್ರಸಾದಕ್ಕೆ ಹಾಕಿ ಪ್ರತಿ ಗುರುವಾರ ಎನಿ ಟೈಮ್ ಮಾಡ್ತೀವಿ. ಸೊ ಉದ್ದೇಶ ಒಂದೇ, ಗುರುಗಳು ಎಲ್ಲರ ಒಂದು ಮೈ ಸೇರಿ ಅವರ ಮೈಯಲ್ಲಿ ಇರ್ತಕ್ಕಂಥ ಆ ಒಂದು ಎಂತಹದೇ ಸಮಸ್ಯೆ ಇದ್ರೂ ಕೂಡ ದೂರ ಮಾಡ್ಲಿ ಗುರುಗಳು ಅಂತ ಈ ಒಂದು ಮನಸ್ಸಿನ ಮನೋಭಾವನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡೋಣ ಅನ್ನದಾನ ಎಷ್ಟು ದಿವಸ, ಅದು ನನ್ನ ಮನಸ್ಸಲ್ಲಿದೆ, ಕೊನೆವರೆಗೂ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಈಗ ನೋಡಿ, ಇಷ್ಟು ದಿವಸ ಕಷ್ಟ ಇತ್ತು, ಗ್ರೂಪ್ನ ಆ್ಯಡ್ ಮಾಡೋಕ್ಕಿಂತ ಮುಂಚಿತವಾಗಿ ತುಂಬಾ ಕಷ್ಟ ಇತ್ತು ಪ್ರತಿ ವಾರ ಮಾಡೋದು. ಇವಾಗ ಗ್ರೂಪಲ್ಲಿ ಆ್ಯಡ್ ಆದ ತಕ್ಷಣ ಅಟ್ಲೀಸ್ಟ್ ಒಂದು 50% ಆದ್ರೂ ದುಡ್ಡು ಅಲ್ಲಿಂದ ಬಂದು ಶೇಖರಣೆ ಆಗ್ತಾ ಇದೆ ಅನ್ನದಾನಕ್ಕೆ. ತಿಳಿದಿರ್ತಕ್ಕಂಥ ಭಕ್ತಾದಿಗಳು ಕೊಟ್ಟೆ ಕೊಡ್ತಾರೆ. ಇದಕ್ಕೆ ಈಗ ನೋಡಿ, ನೀವು ಒಂದು 10 ಜನಕ್ಕೆ ಸೇರ್ಸಿದ್ರೆ 10 ಜನ 10 ರೂಪಾಯಿ ಅಂದ್ರೂ 100 ರೂಪಾಯಿ ಆಯ್ತಲ್ಲ. 10 ರೂಪಾಯಿ ಕೊಟ್ಟರು ಕೂಡ 100 ರೂಪಾಯಿ ಆಯ್ತು. ಅಲ್ಲಿ ಹೆಂಗೋ ಅನ್ನದಾನಕ್ಕೆ ಒಂದು ಸಹಾಯ ಆಗುತ್ತಲ್ಲ. ಅದಕ್ಕೆ ಈ ತರ ನಾವು ಮೊದಲು ಜನನ ಸೇರಿಸ್ಕೊಂಡು ಅವರ ನೋವುಗಳನ್ನ ಆ ಆರತಿ ಮುಖಾಂತರ ದೂರ ಮಾಡಿದಾಗ ಅವರೇ ನಮ್ಮ ಬೆನ್ನೆಲುಬಾಗಿ ನಿಂತ್ಕೋತಾರ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ನಿಮಗೆ ಈ ಸಂಕಲ್ಪ ಹೇಗ್ ಬಂತು? ಯಾವಾಗಿಂದ ಬಂತು? ಗಾಣಗಾಪುರದಿಂದ ಒಬ್ರು ಬಂದಿದ್ರು ಇಲ್ಲಿ, ಸ್ವಾಮಿ ಅಂತ ಅವ್ರ ಹೆಸರು. ಅವರು ಎಲ್ಲಾನು ನೋಡಿದ್ರು, ಸಂತೋಷ್ ನೀವು ಎಲ್ಲಾ ಕರೆಕ್ಟ್ ಆಗಿ ಮಾಡಿದಿರಾ, ಆದರೆ ದತ್ತ ಮಹಾರಾಜರು ಇದ್ದ ಕಡೆ ಅನ್ನದಾನ ಮಾಧುಕರಿ ಇದು ಕಂಪಲ್ಸರಿ.
ನೀವು ಗುರುವಾರಕ್ಕೊಂದ್ಸರಿ ನೀವು ಕರಿ ಮಾಡ್ಲೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಅವ್ರ ಕೈಯಿಂದಾನೇ ಫಸ್ಟ್ ವಾರ ಅವರೇ ಮಾಡಿಬಿಟ್ರು. ಸೊ ಈಗ ಅವ್ರು ಮಾಡಿ ಹೋದ್ಮೇಲೆ ಇನ್ನೂವರೆಗೂ ನಿಂತ್ಕೊಂಡಿಲ್ಲ ಅದು. ಸರಿ ಸರಿ, ಆಗ್ಲೇ ಅದು 40 ವಾರ ಆಯ್ತು ಅಂದ್ರೆ. 42 ಬಾಬಣ್ಣ, ಬರೋ ಗುರುವಾರಕ್ಕೆ 42ನೇ ವಾರ ಮಾಡ್ತಾ ಇರೋದು. ಸರಿ ಸರಿ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ಆಗಿಲ್ಲ ಅದಕ್ಕೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಇಲ್ಲ ಗುರು, ಸಾತ್ವಿಕ ಆಹಾರ. ಹೌದು, ಗುರುಗಳಿಗೆ ಕಂಪಲ್ಸರಿ ಅದ್ ನಡೆಯಲ್ವಲ್ಲ ಸರಿ ಸರಿ. ಆ ತರ. ನೀವು ಮನೆಯಲ್ಲೂ ಬಳಸ್ತೀರಾ ಅಥವಾ ಬಳಸಲ್ವಾ? ಇಲ್ಲ, ನಾವು ಮನೆಯಲ್ಲಿ ಬಳಸ್ತೀವಿ, ಗುರುಗಳ ನೈವೇದ್ಯಕ್ಕೆ ಬಳಸಲ್ಲ. ಸರಿ ಸರಿ. ಆಗ್ಲಿ. ಖಂಡಿತ ಗುರುವಾರ ಬಾಬಾ. ಎಷ್ಟೊತ್ತಿಗೆ ಈ ತರ ನಡೆಯುತ್ತೆ? ಇದು ನೋಡಿ, ಪ್ರತಿ ಗುರುವಾರ ಹೆಂಗಿರುತ್ತೆ ಅಂತಂದ್ರೆ